ಯೇಸು ಮತ್ತು ಯೆಹೋವ ಭಾಗ 3. ಯೇಸು ಹೇಳಿದ ನಾನೇ ಇದ್ದೇನೆ ಎಂದರೆ ಏನು? ಬೈಬಲ್ ಅಧ್ಯಯನ. ನಮಸ್ಕಾರ. ಯೇಸು ಮತ್ತು ಯೆಹೋವ ಎಂಬ ಬೈಬಲ್ ಅಧ್ಯಯನ ಸರಣಿಯ 3ನೇ ಭಾಗಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಹಿಂದಿನ ಭಾಗದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಿಗೆ ಕೊಡಲಾದ ಕೆಲವು ಹೆಸರುಗಳು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ಹೇಗೆ ನೆರವೇರಿದವು ಎಂಬುದನ್ನು ನೋಡಿದ್ದೇವೆ. ಆದರೆ ಇಂದು ನಾವು ಇನ್ನೂ ಗಂಭೀರವಾದ ಪ್ರಶ್ನೆಯನ್ನು ಅಧ್ಯಯನ ಮಾಡಲಿದ್ದೇವೆ. ವಿಮೋಚನಕಾಂಡ 3:14ರಲ್ಲಿ ದೇವರು ತನ್ನನ್ನು ಇರುವಾತನೇ ಆಗಿದ್ದೇನೆ ಎಂದು ಪ್ರಕಟಿಸಿಕೊಂಡನು. ಅದೇ ರೀತಿ ಯೋಹಾನ ಸುವಾರ್ತೆಯಲ್ಲಿ ಯೇಸು ಕೂಡ ನಾನಿದ್ದೇನೆ ಎಂದು ಹೇಳುತ್ತಾನೆ. ಈ 2 ವಚನಗಳ ನಡುವೆ ಏನಾದರೂ ಸಂಬಂಧ ಇದೆಯೇ? ಇಂದು ನಮ್ಮ ಅಭಿಪ್ರಾಯವನ್ನು ಹೇಳುವುದಿಲ್ಲ, ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ಮಾತ್ರ ನೋಡೋಣ. ವಿಮೋಚನಾಕಾಂಡ 3:13ರಲ್ಲಿ ಮೋಶೆ ದೇವರನ್ನು ಕೇಳಿದನು. ನಾನು ಇಸ್ರಾಯೇಲರ ಬಳಿಗೆ ಹೋದಾಗ ಅವರು ಆತನ ಹೆಸರು ಏನು ಎಂದು ಕೇಳಿದರೆ ನಾನು ಏನು ಹೇಳಲಿ? ದೇವರು ಉತ್ತರಿಸಿದನು, ಇರುವಾತನೇ ಆಗಿದ್ದೇನೆ. ವಿಮೋಚನಕಾಂಡ 3:14. ನಂತರ ದೇವರು ಹೀಗೆ ಹೇಳಿದನು, ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ. ಇದು ಸದಾಕಾಲಕ್ಕೂ ನನ್ನ ಹೆಸರು. ವಿಮೋಚನಕಾಂಡ 3:15. ಇಲ್ಲಿ ದೇವರು ತನ್ನನ್ನು ಶಾಶ್ವತವಾಗಿ ಇರುವಾತನೆಂದು ಪ್ರಕಟಿಸುತ್ತಾನೆ. ಈ ವಚನವನ್ನು ನಿಮ್ಮ ಬೈಬಲ್ನಲ್ಲಿ ಮತ್ತೊಮ್ಮೆ ಓದಿ. ಈಗ ಯೋಹಾನ 8ನೇ ಅಧ್ಯಾಯವನ್ನು ನೋಡೋಣ. ಯೇಸು ಮತ್ತು ಯಹೂದ್ಯರ ನಡುವೆ ಅಬ್ರಹಾಮನ ಕುರಿತು ಮಾತುಕತೆ ನಡೆಯುತ್ತಿದೆ. ಆ ಸಂಭಾಷಣೆಯ ಕೊನೆಯಲ್ಲಿ ಯೇಸು ಹೀಗೆ ಹೇಳುತ್ತಾನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆಯೇ ನಾನಿದ್ದೇನೆ. ಯೋಹಾನ 8:58. ಈ ಮಾತಿನ ನಂತರ ತಕ್ಷಣ ಬೈಬಲ್ ಹೇಳುತ್ತದೆ, ಆಗ ಅವರು ಆತನ ಮೇಲೆ ಎಸೆಯಲು ಕಲ್ಲುಗಳನ್ನು ತೆಗೆದುಕೊಂಡರು. ಯೋಹಾನ 8:59. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಯಾಕೆ ಅವರು ಕಲ್ಲುಗಳನ್ನು ತೆಗೆದುಕೊಂಡರು? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ಯೋಹಾನ 8:48ರಿಂದ 59ರವರೆಗೆ ಸಂಪೂರ್ಣವಾಗಿ ಓದುವುದು ಬಹಳ ಮುಖ್ಯ. ಕೆಲವು ಕ್ರೈಸ್ತರು ಈ ಮಾತನ್ನು ವಿಮೋಚನಕಾಂಡ 3:14ರೊಂದಿಗೆ ಸಂಬಂಧಿಸಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಬೇರೆ ರೀತಿಯ ವಿವರಣೆ ನೀಡುತ್ತಾರೆ. ಆದ್ದರಿಂದ ನಿಮ್ಮ ಬೈಬಲ್ ತೆರೆದು ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿ. ಈಗ ಯೋಹಾನ 18ನೇ ಅಧ್ಯಾಯಕ್ಕೆ ಬರೋಣ. ಯೇಸುವನ್ನು ಬಂಧಿಸಲು ಸೈನಿಕರು ಬಂದರು. ಯೇಸು ಕೇಳಿದನು, ನೀವು ಯಾರನ್ನು ಹುಡುಕುತ್ತೀರಿ? ಅವರು ಹೇಳಿದರು, ನಜರೇತಿನ ಯೇಸುವನ್ನು. ಆಗ ಯೇಸು ಉತ್ತರಿಸಿದನು, ನಾನೇ. ನಂತರ ಬೈಬಲ್ ಹೇಳುತ್ತದೆ, ಆತನು ನಾನೇ ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲಕ್ಕೆ ಬಿದ್ದರು. ಯೋಹಾನ 18:6. ಈ ಘಟನೆ ಯೇಸು ಬಲವಂತದಿಂದ ಸಿಕ್ಕಿಬಿದ್ದವನಲ್ಲ, ಆದರೆ ತಂದೆಯ ಚಿತ್ತವನ್ನು ನೆರವೇರಿಸಲು ಸ್ವಯಂ ತನ್ನನ್ನು ಒಪ್ಪಿಸಿದನೆಂಬ ಸಂದರ್ಭದೊಳಗೆ ಬರುತ್ತದೆ. ಇಂದು ನಾವು 3 ಮುಖ್ಯ ವಚನಗಳನ್ನು ನೋಡಿದೆವು. ವಿಮೋಚನಕಾಂಡ 3:14-15, ಯೋಹಾನ 8:58-59, ಯೋಹಾನ 18:4-6. ಈ ವಚನಗಳ ಅರ್ಥವನ್ನು ನಾವು ಬೈಬಲ್ನ ಸಂದರ್ಭದಲ್ಲಿಯೇ ಅಧ್ಯಯನ ಮಾಡಬೇಕು. ಒಂದೇ ವಚನವನ್ನು ಹಿಡಿದು ತೀರ್ಮಾನಕ್ಕೆ ಬರದೆ ಸಂಪೂರ್ಣ ಅಧ್ಯಾಯವನ್ನು ಓದಬೇಕು. ಯಾವುದೇ ಬೋಧನೆಯನ್ನು ಕುರುಡಾಗಿ ನಂಬಬೇಡಿ. ಬೈಬಲ್ ತೆರೆದು ಪರಿಶೀಲಿಸಿ, ಏಕೆಂದರೆ ಬೈಬಲ್ ಹೇಳುವುದನ್ನೇ ನಂಬೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಮುಂದಿನ ಭಾಗದಲ್ಲಿ ಮೊದಲನೆಯವನು ಕಡೆಯವನು, ಆಲ್ಫಾ ಮತ್ತು ಒಮೆಗಾ ಈ ಪದಗಳು ಯಾರನ್ನು ಸೂಚಿಸುತ್ತವೆ? ಬೈಬಲ್ ವಚನಗಳೊಂದಿಗೆ ಅಧ್ಯಯನ ಮಾಡೋಣ. ಆ ವಿಡಿಯೋವನ್ನು ತಪ್ಪದೇ ನೋಡಿ. ಈ ಬೈಬಲ್ ಅಧ್ಯಯನ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ನಮ್ಮ ಯೇಸುವೆ ಸತ್ಯದೇವರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಬೈಬಲ್ ಅಧ್ಯಯನ ವಿಡಿಯೋಗಳನ್ನು ತಪ್ಪದೇ ನೋಡಲು ಬೆಲ್ ಬಟನ್ ಅನ್ನು ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.